ಇಂದಿನ ದಿನದಲ್ಲಿ ಅತ್ಯಂತ ತೀವ್ರವಾಗಿ ನಮ್ಮನ್ನು ಕಾಡೋ ಸಮಸ್ಯೆಗಳು ಅಂದರೆ ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ. ನಾನು ಅಂದ್ಕೊಂಡಿರೋ ಹಾಗೆ ಭ್ರಷ್ಟಾಚಾರ ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ತಾಂಡವಾಡ್ತಾ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಸಂಸತ್ತಲ್ಲಿ ಬರೀ ಕಾಯ್ದೆ ಮಂಡಿಸೋದು ಒಂದು, ಅಂದರೆ ಈಗ ಕರ್ನಾಟಕದಲ್ಲಿ ಏನು ಲೋಕಾಯುಕ್ತ ಇದೆ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಸರಿಯಾದಂಥ ಕಾನೂನನ್ನು ಜಾರಿಗೆ ತರುವ ಹಾಗೆ ಒತ್ತಾಯಿಸ್ಬೋದು. ಅದರ ಜೊತೆಗೆ ಮೂಲಭೂತವಾಗಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು, ಅಂದರೆ ಲಂಚ ತಗೊಳ್ಳೋದು ತಪ್ಪು, ಲಂಚ ಕೊಡೋದು ತಪ್ಪು ಅನ್ನೋದನ್ನು ಅವರ ಮನಸ್ಸಿಗೆ ಯಾಕೆ ಅನ್ನೋದನ್ನು ತಿಳುವಳಿಕೆ ಪ್ರತಿಯೊಬ್ಬರ ಮನಸ್ಸಿಗೆ ಪರಿವರ್ತನೆ ಆಗಬೇಕು. ಹಾಗಾದಾಗ ಮಾತ್ರ ಭ್ರಷ್ಟಾಚಾರದ ನಿರ್ಮೂಲನೆ ಪೂರ್ತಿಯಾಗಿ ಸಾಧ್ಯ. ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ, ಆದರೂ ಕಾಯ್ದೆಯಿಂದ ಈಗಿರೋ ಇದರಿಂದ ಹೆಚ್ಚಿನ ಸ್ಟ್ರಾಂಗ್ ಆದ ಕಾಯ್ದೆಯನ್ನು ಜಾರಿಗೆ ತರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಭ್ರಷ್ಟಾಚಾರದ ಒಂದು ತಡೆಗೆ ಸಾಧ್ಯ. ಹಾಗೆ ಭಯೋತ್ಪಾದನೆ ಇದು ಅತ್ಯಂತ ಒಂದು ತೀವ್ರತರವಾದ ಹಾಗೂ ಭಯಾನಕವಾದ ಸಮಸ್ಯೆ ನಮ್ಮ ದೇಶದಲ್ಲಿ ಇವತ್ತು ಕಾಡ್ತಾ ಇರುವಂಥದ್ದು. ಇದಕ್ಕೆ ಮೂಲಭೂತವಾಗಿ ಎಲ್ಲ ನಮ್ಮ ಸಣ್ಣ ಮಕ್ಕಳ ಮನಸ್ಸಿನಲ್ಲಿಂದ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಎಲ್ಲರಲ್ಲೂ ಕೂಡ ದೇಶದ ಬಗ್ಗೆ, ನಮ್ಮ ದೇಶ ಅದರ ಬಗ್ಗೆ ನಾವು ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಮನೋಭಾವನ ಜನರಲ್ಲಿ ಸೃಷ್ಟಿಸಬೇಕು. ಜೊತೆಗೆ ಇಂದಿನ ಮಿಲಿಟ್ರಿ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಇದಕ್ಕೆಲ್ಲ ಹೆಚ್ಚಿನ ಒಂದು ಭದ್ರತೆ ಬಲ ಜಾಸ್ತಿ ಕೊಡಬೇಕು, ಅಂದರೆ ಜಾಸ್ತಿ ಫೋರ್ಸ್ ಕೊಡಬೇಕು. ಇದರ ಜೊತೆಗೆ ಪೋಟಾದಂತಹ ಅಥವಾ ಅದಕ್ಕಿಂತ ಒಂದು ಸ್ಟ್ರಾಂಗ್ ಆದಂತಹ ಕಾಯ್ದೆಯನ್ನು ಕೇಂದ್ರ ಸರ್ಕಾರದಿಂದ ಅದನ್ನು ಜಾರಿಗೆ ತರಬೇಕು. ಇದೆಲ್ಲವನ್ನು ಒಟ್ಟಿನ ರೀತಿಯಲ್ಲಿ ಮಾಡಿದಾಗ ಜನರ ಮನಸ್ಸನ್ನು ಕೂಡ ಇದಕ್ಕೆ, ಅಂದರೆ ನಾಗರಿಕರೆಲ್ಲರನ್ನು ಅವರಿಗೆ ಒಂದು ತಿಳುವಳಿಕೆ ಕೊಡಬೇಕು. ಈ ಕೆಲಸವನ್ನು ಎಲ್ಲರೂ ಒಟ್ಟಾಗಿ ವಾಲಂಟಿಯರಾಗಿ ಮಾಡಿದಾಗ ಈ ಎರಡು ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ಎರಡೂ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ.